ಅವ್ರಿಗೆ ಒಳ್ಳೆ ಕಾಲ ಇದೆಯಾ, ಯಶಸ್ವಿಯಾಗಿ ಇರುತ್ತೆ. ಏನಂತಾರೆ, ಮಾಡಿದ್ದಕ್ಕೆ ಮನವೇ ಸಾಕ್ಷಿ, ತೋಡಿದ್ದಕ್ಕೆ ಜಲವೇ ಸಾಕ್ಷಿ ಅಂತಾರೆ. ಹೌದಾ? ಸ್ಥಾನಮಾನ ಕುತ್ಕೊಂಡ ಮೇಲೆ ಏನು ಹೇಳಿದ್ದೀವಿ ನಾವು? ರಾಜ ಪ್ರತ್ಯಕ್ಷ ದೇವತಾ, ಅವನಿಗೆ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತಕ್ಕಂಥ ಒಂದು ಧ್ವಜವನ್ನು ಕೊಟ್ಟಿದ್ದೀವಿ. ಮನುಕುಲಕ್ಕೆ ಒಳ್ಳೆಯದನ್ನು, ಒಳ್ಳೆತನ ಮಾಡುವಂಥ ಸದ್ಬುದ್ಧಿಯನ್ನು ಶ್ರೀಮಠದ ಆಶೀರ್ವಾದ ಅವ್ರಿಗೆ ದಯಪಾಲಿಸಿದ್ದೀವಿ. 2 ವರ್ಷ ಆಗ್ಬೋದು, 10 ವರ್ಷವಾಗ್ಬೋದು, ಜಯಶೀಲರಾಗಲಿ ಅಂತ ಆಶೀರ್ವಾದ ಮಾಡ್ತೀವಿ. ಪುನಃ ಇಟೀಟ ಮಾಡು ಅಂತ ಹೇಳೋಕ್ಕಾಗಂಗಿಲ್ಲ. ಯಾವತ್ತು ಗುರು ಆಶೀರ್ವಾದ ಏನಂತೇಳಿ ಆಯುಷ್ಯ ಆರೋಗ್ಯ ಸಂಪತ್ತು ದೊರಕಲಿ ಅಂತ ಆಶೀರ್ವಾದ ಮಾಡ್ತೀವಿ. ಅವನು ಬದುಕಿರುವವರೆಗೂ ಮಾನವ ಧರ್ಮದ ಧ್ವಜ ಹಿಡೀಲಿ, ಮನುಕುಲಕ್ಕೆಲ್ಲ ಒಳ್ಳೆಯದನ್ನು ಸಾಧಿಸ್ಲಿ ಅಂತಕ್ಕಂಥ ಆಶೀರ್ವಾದ ಶ್ರೀಮಠದಿಂದ ನಾವು ಮಾಡಿದ್ದೀವಿ. ಮುಂದೆ ಅವ್ರಿಗೆ ಒಳಿತಾಗಲಿ. ಅದು ಇನ್ನೂ ಗೊತ್ತಿಲ್ಲ, ಏನು ಸೂಚನೆ ಕೊಟ್ಟಿಲ್ಲ. ಅಲ್ಲಿ ಅವರವರ ವ್ಯವಹಾರ ಪರಿಪೂರ್ಣ ಆದಮೇಲಿಂದ ಅವ್ರು ಇಷ್ಟಾರ್ಥದಂತೆ ಬರ್ತಾರ, ಶ್ರೀಮಠದ ಆಶೀರ್ವಾದ ಪಡಿತಾರೆ. ಇದೇನು ಯಥಾ ಪ್ರಕಾರ ನಾವು ಮಾಡ್ತಕ್ಕಂಥ ಧರ್ಮ ಐತದು. ಈಗ ನೀನು ಬರ್ತೀಯ, ನಿನಗೂ ಮಾಡಬೇಕು, ಅವ್ರಿಗೂ ಮಾಡಬೇಕು. ಸರ್ವೇ ಜನ ಸುಖಿನೋ ಭವಂತು. ನಮ್ಮಲ್ಲಿ ಜಾತಿ ಮತ ಭಿನ್ನ ಅಭಿಪ್ರಾಯ ನಮ್ಮ ಶ್ರೀಮಠದಲ್ಲಿ ಇಲ್ಲ. ಎಲ್ಲರೂ ಯಾರೇ ಬಂದ್ರೂ ತಥಾಸ್ತು. ಒಳ್ಳೆಯದನ್ನು ನಾವು ಸಂಕಲ್ಪ ಮಾಡಿದ್ದೀವಿ. ಅವರವರು ಇಷ್ಟದಂತೆ ಅವ್ರು ಬಂದಿರ್ತಾರೆ. ಯದ್ಭಾವಂ ತದ್ಭವತಿ. ಹೌದನಪ್ಪ? ಮನುಷ್ಯನ ಇಷ್ಟಾರ್ಥ ಪಡೆದು ಬರ್ತಾನೆ, ಅವರ ಮನುಷ್ಯನ ಇಚ್ಛೆ ಅಂತಲೇ ಶ್ರೀಮಠದ ಆಶೀರ್ವಾದ ದಯಪಾಲಿಸ್ತಾ ಇರ್ತೀವಿ. ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ರಾಜಕೀಯ ವ್ಯವಸ್ಥೆಯಲ್ಲಿ ಶ್ರೀಗಳು ಹೋಗೋರಲ್ಲ. ಅದು ನಿಮ್ಮ ಮನಸ್ಸಾಕ್ಷಿ. ನಿಜ ಆಗುತ್ತೆ ಬಿಡುತ್ತೆ, ನಿಮ್ಮ ಮನಸ್ಸಾಕ್ಷಿ. ನೀವು ಹೇಳ್ಕೊಡ್ರಿ, ಆಗಲಿ, ಒಳ್ಳೇದಾಗಲಿ. ಏನು ಎಂದೂ ಮಾತಾಡಿಲ್ಲ. ಆದ ಅವ್ರ ಸಾಧನೆಗೆ ಶ್ರೀಮಠದ ಆಶೀರ್ವಾದ ಐತಿ, ಫಲ ಸಿಗ್ತೈತೆ ಅನ್ನೋದು ನನಗೂ ಭರವಸೆ ಐತಿ, ನಿಮಗೂ ಭರವಸೆ ಐತಿ. ನಾವು ನೀವು ನಿಂತು ಅವರ ಜೊತೆ ಸೇರಿಕೊಂಡು ಎಲ್ಲ ಸಮಾಜ ಸೇವೆ ಮಾಡೋಣ. ನೆಕ್ಸ್ಟ್ 2 ವರ್ಷ ಅವ್ರಿಗೆ ಒಳ್ಳೆ ಕಾಲ ಇದೆಯಾ, ಯಶಸ್ವಿಯಾಗಿ ಇರುತ್ತೆ. ಏನಂತಾರೆ, ಮಾಡಿದ್ದಕ್ಕೆ ಮನವೇ ಸಾಕ್ಷಿ, ತೋಡಿದ್ದಕ್ಕೆ ಜಲವೇ ಸಾಕ್ಷಿ ಅಂತಾರೆ. ಹೌದಾ? ಸ್ಥಾನಮಾನ ಕುತ್ಕೊಂಡ ಮೇಲೆ ಏನು ಹೇಳಿದ್ದೀವಿ ನಾವು? ರಾಜ ಪ್ರತ್ಯಕ್ಷ ದೇವತಾ, ಅವನಿಗೆ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತಕ್ಕಂಥ ಒಂದು ಧ್ವಜವನ್ನು ಕೊಟ್ಟಿದ್ದೀವಿ. ಮನುಕುಲಕ್ಕೆ ಒಳ್ಳೆಯದನ್ನು, ಒಳ್ಳೆತನ ಮಾಡುವಂಥ ಸದ್ಬುದ್ಧಿಯನ್ನು ಶ್ರೀಮಠದ ಆಶೀರ್ವಾದ ಅವ್ರಿಗೆ ದಯಪಾಲಿಸಿದ್ದೀವಿ. 2 ವರ್ಷ ಆಗ್ಬೋದು, 10 ವರ್ಷವಾಗ್ಬೋದು, ಜಯಶೀಲರಾಗಲಿ ಅಂತ ಆಶೀರ್ವಾದ ಮಾಡ್ತೀವಿ. ಪುನಃ ಇಟೀಟ ಮಾಡು ಅಂತ ಹೇಳೋಕ್ಕಾಗಂಗಿಲ್ಲ. ಯಾವತ್ತು ಗುರು ಆಶೀರ್ವಾದ ಏನಂತೇಳಿ ಆಯುಷ್ಯ ಆರೋಗ್ಯ ಸಂಪತ್ತು ದೊರಕಲಿ ಅಂತ ಆಶೀರ್ವಾದ ಮಾಡ್ತೀವಿ. ಅವನು ಬದುಕಿರುವವರೆಗೂ ಮಾನವ ಧರ್ಮದ ಧ್ವಜ ಹಿಡೀಲಿ, ಮನುಕುಲಕ್ಕೆಲ್ಲ ಒಳ್ಳೆಯದನ್ನು ಸಾಧಿಸ್ಲಿ ಅಂತಕ್ಕಂಥ ಆಶೀರ್ವಾದ ಶ್ರೀಮಠದಿಂದ ನಾವು ಮಾಡಿದ್ದೀವಿ. ಮುಂದೆ ಅವ್ರಿಗೆ ಒಳಿತಾಗಲಿ. ಅದು ಇನ್ನೂ ಗೊತ್ತಿಲ್ಲ, ಏನು ಸೂಚನೆ ಕೊಟ್ಟಿಲ್ಲ. ಅಲ್ಲಿ ಅವರವರ ವ್ಯವಹಾರ ಪರಿಪೂರ್ಣ ಆದಮೇಲಿಂದ ಅವ್ರು ಇಷ್ಟಾರ್ಥದಂತೆ ಬರ್ತಾರ, ಶ್ರೀಮಠದ ಆಶೀರ್ವಾದ ಪಡಿತಾರೆ. ಇದೇನು ಯಥಾ ಪ್ರಕಾರ ನಾವು ಮಾಡ್ತಕ್ಕಂಥ ಧರ್ಮ ಐತದು. ಈಗ ನೀನು ಬರ್ತೀಯ, ನಿನಗೂ ಮಾಡಬೇಕು, ಅವ್ರಿಗೂ ಮಾಡಬೇಕು. ಸರ್ವೇ ಜನ ಸುಖಿನೋ ಭವಂತು. ನಮ್ಮಲ್ಲಿ ಜಾತಿ ಮತ ಭಿನ್ನ ಅಭಿಪ್ರಾಯ ನಮ್ಮ ಶ್ರೀಮಠದಲ್ಲಿ ಇಲ್ಲ. ಎಲ್ಲರೂ ಯಾರೇ ಬಂದ್ರೂ ತಥಾಸ್ತು. ಒಳ್ಳೆಯದನ್ನು ನಾವು ಸಂಕಲ್ಪ ಮಾಡಿದ್ದೀವಿ. ಅವರವರು ಇಷ್ಟದಂತೆ ಅವ್ರು ಬಂದಿರ್ತಾರೆ. ಯದ್ಭಾವಂ ತದ್ಭವತಿ. ಹೌದನಪ್ಪ? ಮನುಷ್ಯನ ಇಷ್ಟಾರ್ಥ ಪಡೆದು ಬರ್ತಾನೆ, ಅವರ ಮನುಷ್ಯನ ಇಚ್ಛೆ ಅಂತಲೇ ಶ್ರೀಮಠದ ಆಶೀರ್ವಾದ ದಯಪಾಲಿಸ್ತಾ ಇರ್ತೀವಿ. ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ರಾಜಕೀಯ ವ್ಯವಸ್ಥೆಯಲ್ಲಿ ಶ್ರೀಗಳು ಹೋಗೋರಲ್ಲ. ಅದು ನಿಮ್ಮ ಮನಸ್ಸಾಕ್ಷಿ. ನಿಜ ಆಗುತ್ತೆ ಬಿಡುತ್ತೆ, ನಿಮ್ಮ ಮನಸ್ಸಾಕ್ಷಿ. ನೀವು ಹೇಳ್ಕೊಡ್ರಿ, ಆಗಲಿ, ಒಳ್ಳೇದಾಗಲಿ. ಏನು ಎಂದೂ ಮಾತಾಡಿಲ್ಲ. ಆದ ಅವ್ರ ಸಾಧನೆಗೆ ಶ್ರೀಮಠದ ಆಶೀರ್ವಾದ ಐತಿ, ಫಲ ಸಿಗ್ತೈತೆ ಅನ್ನೋದು ನನಗೂ ಭರವಸೆ ಐತಿ, ನಿಮಗೂ ಭರವಸೆ ಐತಿ. ನಾವು ನೀವು ನಿಂತು ಅವರ ಜೊತೆ ಸೇರಿಕೊಂಡು ಎಲ್ಲ ಸಮಾಜ ಸೇವೆ ಮಾಡೋಣ. ನೆಕ್ಸ್ಟ್